ಹಾಯ್ ನಮಸ್ಕಾರ. ಇವತ್ತೊಂದು ವಿಶಿಷ್ಟ ಮತ್ತು ಶಕ್ತಿಶಾಲಿಯಾಗಿರತಕ್ಕಂಥ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಹುಬ್ಬಳ್ಳಿ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಹುಬ್ಬಳ್ಳಿಯಿಂದ ಮಂಡ್ರಾಬಾದ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು, ಟೈಮ್ ಯಾಕೋ ಈ ರೀತಿ ಕಾಣ್ತಾ ಇದೆ, ನಿಮಗೊಂದೇ ಕಾಣುತ್ತೆ ನೋಡಿ ನಿಮ್ಮ ಮೊಬೈಲಲ್ಲಿ. ಕಮೆಂಟ್ ಮಾಡಿ. ಟ್ರೈನೊಳಗೆ ಯಾರ್ಯಾರಿಲ್ಲ, ಖಾಲಿಕ್ಕಾಗಲ್ಲ. ಟಿಕೆಟ್ ನಮ್ಮದು ಇವತ್ತು ಅಂತೂ ಬಂದೇ ಬಿಟ್ಟು ಮಂಡ್ರಾಬಾದ್ ಸ್ಟೇಷನ್ಗೆ ಫುಲ್ ಅಪ್ಡೇಟ್ ಆಗಿಬಿಟ್ಟಿದೆ. ಇದು ಆದಿಶಕ್ತಿಯ ರೂಪಗಳಲ್ಲಿ ಒಂದು. ಈ ದೇವಿಯ ಹೆಸರು ಹುಲಿಗೆಮ್ಮ ದೇವಿ ಎಂದು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥವಳು. ಹುಲಿಗೆಮ್ಮ ದೇವಿಯು ರೇಣುಕಾ ದೇವಿಯ ಪ್ರತಿರೂಪ ಎಂಬ ನಂಬಿಕೆ. ಈ ನಂಬಿಕೆಗೆ ಪುಷ್ಟಿ ನೀಡುವುದಕ್ಕೆ ಅಂತಾನೆ ದೇವಸ್ಥಾನದ ಆವರಣದಲ್ಲಿ ಇರತಕ್ಕಂಥ ಒಂದು ದೊಡ್ಡ ಗ್ರೈನೆಟ್ ಬಂಡೆಯ ಮೇಲೆ ಕೆತ್ತಲಾಗಿರುವ ಒಂದು ದಂತಕಥೆಯ ಮೂಲಕ ಇತಿಹಾಸವನ್ನು ಇಲ್ಲಿ ತಿಳಿದುಕೊಳ್ಳಬಹುದು. ದಂತಕಥೆ ಏನು ಎಂದರೆ, ಸೌದತ್ತಿಯಲ್ಲಿ ನೆಲೆಸಿರುವ ರೇಣುಕಾ ಯಲ್ಲಮ್ಮ ದೇವಿಯ ಇಬ್ಬರು ಕಟ್ಟ ಭಕ್ತರಿದ್ದರು. ಅವರ ಹೆಸರುಗಳು ಶ್ರೀ ನಾಗಜೋಗಿ ಮತ್ತು ಬಸವಜೋಗಿ ಅಂತ. ಅವರು ಹುಲಿಗಿ ಪಟ್ಟಣದಲ್ಲಿ 800 ವರ್ಷಗಳ ಹಿಂದೆ ವಾಸವಾಗಿದ್ದರು ಎಂದು ಇತಿಹಾಸ ಹೇಳುತ್ತದೆ. ಪ್ರತಿ ತಿಂಗಳು ಸೌದತ್ತಿಯಲ್ಲಿ ನೆಲೆಸಿರತಕ್ಕಂಥ ರೇಣುಕಾ ದೇವಿಯ ದೇವಸ್ಥಾನಕ್ಕೆ ಯಾತ್ರೆಯನ್ನು ಕೂಡ ಅವರು ಮಾಡ್ತಾ ಇದ್ದರು. ಹೀಗೆ ಒಂದು ಮಳೆಗಾಲದ ಹುಣ್ಣಿಮೆ ದಿನದಂದು ಯಾತ್ರೆಯನ್ನು ಮಾಡಲು ಅವರಿಗೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವತ್ತು ಮಳೆಯ ರಾತ್ರಿಯಲ್ಲಿ ಯಲ್ಲಮ್ಮ ದೇವಿಯನ್ನು ಸ್ಮರಿಸುತ್ತಾ ನಿದ್ರೆಗೆ ಹೋಗ್ಬಿಡ್ತಾರೆ. ಆಗ ಅವರ ಕನಸಿನಲ್ಲಿ ರೇಣುಕಾ ದೇವಿಯು ಬಂದು, ಪ್ರತಿ ತಿಂಗಳು ಸೌದತ್ತಿಗೆ ಕಠಿಣ ಪ್ರಯಾಣ ಮಾಡುವ ಅಗತ್ಯವಿಲ್ಲ, ನಾನು ಹುಲಿಗೆಯಲ್ಲಿಯೇ ನೆಲೆಸುವೆ ಎಂದು ಹೇಳುತ್ತಾಳೆ. ಈ ಒಂದು ವಿಷಯವನ್ನು ಆ ಇಬ್ಬರು ಶಿಷ್ಯರು ಅವರ ಗುರುಗಳಿಗೆ ಆಗಿರತಕ್ಕಂಥ ಶ್ರೀ ಸೋಮನಾಥ ಭಟ್ಟರಿಗೆ ಹೇಳ್ತಾರೆ. ನಂತರ ಆ ದೇವಿಯ ಚಿಹ್ನೆಗಳು ಅಥವಾ ಕುರುಹುಗಳನ್ನು ಹುಡುಕುವಾಗ ಸೋಮೇಶ್ವರ ದೇವಾಲಯದ ಪಶ್ಚಿಮ ಸೀಮೆಯಲ್ಲಿ ಶಾಲಿಗ್ರಾಮ ಮತ್ತು ಶ್ರೀಚಕ್ರಗಳು ಸಿಗುತ್ತವೆ. ಹುಲಿಗೆಮ್ಮ ದೇವಿಯು ಒಂದು ಬಂಡೆಯ ರೂಪದಲ್ಲಿ ಸ್ವಯಂ ಉದ್ಭವಳಾಗಿದ್ದಾಳೆ ಎಂದು ನಂಬಲಾಗಿದೆ. ಇನ್ನೊಂದು ವಿಷಯ ಏನು ಅಂತಂದ್ರೆ, ರೇಣುಕಾ ದೇವಿಯು ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ಆಗಿರತಕ್ಕಂಥ ಪರಶುರಾಮನ ತಾಯಿ ಕೂಡ ಹೌದು. ನಾನು ನಿಮಗೆ ತುಂಗಭದ್ರಾ ನದಿಗೆ ಯಾವ ರೀತಿ ಹೋಗ್ಬೇಕು ಕರ್ಕೊಂಡು ಹೋಗ್ತೀನಿ. ದೇವಸ್ಥಾನದ ಪಕ್ಕದಲ್ಲೇ ಇನ್ನೊಂದು ದ್ವಾರ ಬಾಗಿಲಿದೆ, ಅದರಿಂದ ನೀವು ಹೋದ್ರೆ ನೀವು ಸೀದಾ ತುಂಗಭದ್ರಾ ನದಿಯ ದಡಿಗೆ ಹೋಗ್ತೀರಿ. ಈ ಗ್ರಾಮದಲ್ಲಿ ಹುಲಿಗಳ ಸಂಚಾರ ಮತ್ತು ಭಯವನ್ನು ಆ ಗ್ರಾಮದ ಜನರಲ್ಲಿ ಮನೆ ಮಾಡಿತ್ತು. ಈ ಒಂದು ಸಮಸ್ಯೆಯನ್ನು ಆ ದೇವಿ ದೂರ ಮಾಡಿದ ಕಾರಣ ಈ ಗ್ರಾಮಕ್ಕೆ ಹುಲಿಗಿ ಅಥವಾ ಹುಲಿಗೆಮ್ಮ ದೇವಿ ಎಂಬ ಪ್ರಸಿದ್ಧಿಯನ್ನ ಒಂದು ತಂದುಕೊಡ್ತು. ಆದರೆ ನಮ್ಮ ದೇವಸ್ಥಾನಗಳಿಗೆ ನಾವೇ ಗೌರವ ಕೊಡಬೇಕು, ಬೇರೆ ಯಾರು ಕೊಡೋದಿಲ್ಲ ಅನ್ನೋದು ಸ್ವಲ್ಪ ಅರ್ಥಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಏಪ್ರಿಲ್ ಅಥವಾ ಮೇನಲ್ಲಿ ವಾರ್ಷಿಕ ಜಾತ್ರೆಯನ್ನು ಕೂಡ ನಡೆಸ್ತಾರೆ. ಇಲ್ಲಿ ದೇವಿಗೆ ಕುಂಡದ ಪೂಜೆ, ಅಕ್ಕಿ ಪಡಿ, ಗಂಗಾದೇವಿ ಪೂಜೆ ಮುಂತಾದವುಗಳು ಕೂಡ ಇಲ್ಲಿ ಮಾಡ್ತಾ ಇರ್ತಾರೆ. ಹಾಗೂ ದೇವಿಯ ಬಗ್ಗೆ ಕಥೆಗಳ ರೂಪದಲ್ಲಿ ಹಾಡುಗಳನ್ನು ಹಾಡುತ್ತಾ ಮಹಿಳೆಯರು ಮತ್ತು ಪುರುಷರು ಚೌಡಿಕೆ ಎಂಬ ಬಾದಿಕೆಯನ್ನು ಬಾರಿಸುತ್ತಾ ಕಥೆಗಳನ್ನು ಹೇಳ್ತಾ ಇರ್ತಾರೆ. ಅದು 2 ರೈಲ್ವೆ ಬ್ರಿಡ್ಜ್ಗಳಿದ್ದಾವೆ. ನೀರಿಲ್ಲದ ಕಾರಣ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ನಮಗೆ ಕಾಣ್ತವೆ. ನೀರೇನಾದ್ರು ಬಿಟ್ಟರು ಅಂತಂದರೆ ತುಂಗಭದ್ರಾ ಡ್ಯಾಮ್ ನೀರು ಬಿಟ್ಟರೆ ಬಂಡೆಗಳೇ ಕಾಣೋದಿಲ್ಲ, ಆ ರೀತಿಯಾಗಿ ನೀರಿಲ್ಲಿ ಹರಿತಾ ಇರುತ್ತೆ. ದೂರದಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದೆ, ನನ್ನ ಹತ್ರ ಕಾಣುತ್ತಲ್ಲ, ಅದೇ ತುಂಗಭದ್ರಾ ಡ್ಯಾಮ್. ಇದು ಕೂಡ ಹುಲಿಗೆಮ್ಮ ದೇವಿಯ ಪ್ರತಿರೂಪಣೆ. ಕೊರೋನಾ ಇರೋದರಿಂದ ಅಲ್ಲಿ ದೇವಸ್ಥಾನಕ್ಕೆ ಯಾರಿಗೂ ಭೇಟಿ ಕೊಡ್ತಿರಲಿಲ್ಲ. ಆದ ಕಾರಣ ಹೊರಗಡೆನೇ ದರ್ಶನಕ್ಕೆ ಸಿಗಲಿ ಎಲ್ಲರಿಗೂ ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ದೇವಿಯ ಒಂದು ಪ್ರತಿರೂಪವನ್ನು ಇಲ್ಲಿ ಪೂಜಿಸ್ತಾರೆ. ನೀವು ಕೂಡ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಅಂತ ಇದ್ರೆ ನೀವು ಹೊಸಪೇಟೆಗೆ ಬಂದು ಅಲ್ಲಿಂದ ಮುನಿರಾಬಾದ್ ಅಥವಾ ಹುಲಿಗೆಮ್ಮ ದೇವಿ, ಹುಲಿಗೆಮ್ಮ ಗುಡಿ ಎಂಬ ಬಸ್ಸುಗಳು ಅಲ್ಲಿ ಇದ್ದೇ ಇರ್ತವೆ. ನೀವು ಅವುಗಳ ಮೂಲಕ ಒಂದು ಅರ್ಧ ತಾಸು ಒಳಗಡೆ ಬಂದು ದೇವಿಯ ದರ್ಶನವನ್ನು ನೀವು ಪಡಿಬಹುದು. ಬನ್ನಿ, ಊಟ ಮಾಡ್ಕೊಂಡು ಬಂದ್ಬಿಡೋಣಂತೆ. ಊಟಕ್ಕೆ ಲೈನ್ಗಳು. ಇವತ್ತೇನು ಸ್ಪೆಷಲ್ ಮಾಡಿದ್ದಾರೆ ನೋಡೋಣ ಬನ್ನಿ. ಗಂಜಿ ಮಾಡಿದ್ದಾರೆ, ಗಂಜಿ ಮತ್ತು ಅನ್ನ ಸಾರು. ಏನೇ ಹೇಳಿ
ಅನ್ನಪೂರ್ಣೇಶ್ವರಿ ಮುಂದೆ ಎಲ್ಲರೂ ಸಮಾನರೇ.